ಬಹಳ ಮುಖ್ಯವಾಗಿ ಇನ್ನೊಬ್ಬ ಗೆಸ್ಟ್ ನಮ್ ಜೊತೆ ಇದ್ದಾರೆ. ಇವರು ಕೂಡ ನಮ್ಮ ಸಂಸ್ಥೆ ಜೊತೆ ಒಡನಾಡಿರೋರು, ಬಹಳ ಹತ್ತಿರದಿಂದ ನೋಡಿರೋರು, ನಮ್ಮ ಗ್ರಾಮಕ್ಕೆ ಬಂದು ನಮ್ಮ ಮಕ್ಕಳ ಜೊತೆ ಒಡನಾಡಿರೋರು ಚೇತನ್ ಸಂಪ್ರದಾಯ ಅವರು. ಅವ್ರಿಗೆ ಮತ್ತೊಮ್ಮೆ ಸ್ವಾಗತವನ್ನ ಕೋರ್ತೀನಿ. ಚೇತನ್ ಸಂಪ್ರದಾಯ ಅವರು. ಚೇತನ್ ಸಂಪ್ರದಾಯ ಅವರಿಗೆ ನಾವು ನಮ್ಮ ಕಡೆಯಿಂದ ಸ್ವಾಗತ ಆಗ್ಲೇ ಹೇಳ್ತಾ ಇದ್ದೆ. ಅವರು ಜೀವನ ಕೌಶಲ್ಯ ಸುಗಮಕಾರರಾಗಿ ಸಂಪ್ರದಾಯ ಟ್ರಸ್ಟ್ ನ ಸಂಸ್ಥಾಪಕ ಸದಸ್ಯರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ನಮ್ಮ ಸಂಸ್ಥೆ ಅಷ್ಟೇ ಅಥವಾ ನಮ್ಮ ಸಂಸ್ಥೆಗಿಂತ ಒಂದಿಷ್ಟು ಹೆಚ್ಚು ಕೆಲಸಗಳನ್ನ ಮಾಡಿರುವಂತಹ ಅನುಭವ ಇರುವಂತಹ ಒಂದು ಟ್ರಸ್ಟ್ ಅನ್ನ ಕಟ್ಟಿ ಮಾಡಿರುವಂತಹವರು. ಅವ್ರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಸ್ವಾಗತ. ಚೇತನ್ ಅವರೇ, ನಿಮ್ಗೆ ವೇದಿಕೆ. ಥ್ಯಾಂಕ್ ಯು ಅರುಣ್. ಥ್ಯಾಂಕ್ಸ್. ಅಂದ್ರೆ ಫಸ್ಟ್ ಆಫ್ ಆಲ್ ನನ್ಗೆ ಅವಕಾಶನ ಮಾಡಿಕೊಟ್ಟಿದ್ದಕ್ಕೆ ಈ ಒಂದು ಇವತ್ತು ನನ್ಗೆ ಒಂದು ಅವಕಾಶ ಮಾಡಿಕೊಟ್ಟಿರೋದಕ್ಕೆ ನಿಮ್ಮ ಎಲ್ಲರ ಜೊತೆಗೆ ಮತ್ತೆ ನಮ್ಮ ಜೊತೆ ಅನೇಕ ಜನರು ನೀವು ಹೇಳ್ದಂಗೆ ತುಂಬಾ ಒಂದು ರಿಸೋರ್ಸ್ ಪರ್ಸನ್, ಒಂದು ನಿಮ್ಮ ಒಡನಾಟದಲ್ಲಿರುವ ಎಲ್ಲ ಮತ್ತೆ ನಿಮ್ಮ ಒಡನಾಟದಲ್ಲಿರುವ ಎಲ್ಲ ಒಂದು ಈ ಒಂದು ಸ್ಟೇಟ್ ನ ಒಳ್ಳೊಳ್ಳೆ ವ್ಯಕ್ತಿಗಳು ನಮ್ಮ ಜೊತೆ ಇವತ್ತಿದ್ದಾರೆ. ಅದು ನಿಜವಾಗ್ಲೂ ಒಂದು ಹೆಮ್ಮೆಯ ವಿಚಾರ. ನಿಮ್ಮ ಒಂದು ರಂಗಮಿಡಿತದ ಹೆಮ್ಮೆಗೆ ಅದು ಒಂದು ಕೂಡ ಪಾಲು. ಅದನ್ನ ಹೇಳ್ತಾ ಅದನ್ನ ದಶಮಾನೋತ್ಸವ ಒಂದು 10 ವರ್ಷನ ಸಂಭ್ರಮನ ಮಾಡ್ಬೇಕು ಅನ್ನೋ ಒಂದು ಕನಸು ಹುಟ್ಟಿರೋದಿದೆಯಲ್ಲ, ಅದು ನಿಜವಾಗ್ಲೂ ನಿಜವಾಗ್ಲೂ ಅದೊಂದು ಗ್ರೇಟ್ ಅಂತ ಹೇಳ್ಬೋದು. ನಿಮ್ಗೆ ಆ ಆಲೋಚನೆ ಬಂದು ಇವತ್ತು ಅದನ್ನ ಇಷ್ಟು ವ್ಯವಸ್ಥಿತವಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದೀರಲ್ಲ, ಅದನ್ನ ನೋಡಿ ನನಗೆ ನಿಜವಾಗ್ಲೂ ಸಂತೋಷ ಆಗ್ತಾ ಇದೆ ಇವತ್ತಿನ ದಿನ. ನಾನೊಂದು 4-5 ವಿಚಾರಗಳನ್ನ ತಿಳಿಸ್ಬೇಕು ಅಂತ ಇಷ್ಟಪಡ್ತಿದ್ದೀನಿ ಈ ಒಂದು ಸಂದರ್ಭದಲ್ಲಿ. ಮೊದಲನೇದಾಗಿ ರಂಗಮಿಡಿತ ಅನ್ನೋ ಸಂಸ್ಥೆ ಹುಟ್ಟೋಕ್ಕಿಂತ ಮುಂಚೆ ಏನಿತ್ತು ಅನ್ನೋದನ್ನ ನಾನು ತಿಳಿಸ್ಬೇಕು ಅಂತ ಇದ್ದೀನಿ ಅರುಣ್. ರಂಗಮಿಡಿತ ಅನ್ನೋ ಸಂಸ್ಥೆ ಹುಟ್ಟೋಕ್ಕಿಂತ ಮುಂಚೆನೆ ಅರುಣ್, ಅದಕ್ಕಿಂತ ಮುಂಚೆ ನೀವು ನಮ್ಮ ಊರಲ್ಲಿ ಇದ್ರಿ ಅಂತ ಅನ್ಸುತ್ತೆ. ನಮ್ಮ ತಂದೆ ಜೊತೆ ಒಡನಾಟದಲ್ಲಿ ಮತ್ತೆ ನಾಯಿರಿ ಅವ್ರ ಜೊತೆ ಒಡನಾಟದಲ್ಲಿ ಇದ್ರಿ ಅನ್ಸುತ್ತೆ. ನಮ್ಮ ಮನೆಗಳಿಗೆಲ್ಲ ಬರ್ತಾ ಇದ್ರಿ, ನಮ್ಮ ಮನೇಲೆ ಉಳ್ಕೊಳ್ತಾ ಇದ್ರಿ. ಸೊ ನಮ್ಮ ಮನೇಲೆ ಊಟ ವಸತಿ ಅದೆಲ್ಲ ನಡೀತಾ ಇತ್ತು. ಅವಾಗಿನ ಒಂದು ಅರುಣನ ನೋಡಿದಾಗ ನನ್ಗೆ ಒಂದೇ ಒಂದು ನೆನಪಿಗೆ ಬರೋದು, ಅಂದ್ರೆ ಇವಾಗ ನೀವು ಏನು ಕಾಣಿಸ್ತಾ ಇದ್ದೀರೋ ಅದೇ ಅವಾಗ ಕಾಣಿಸ್ತಾ ಇದ್ದಿದ್ದು. ಅದೇ ಗೆಟಪ್, ಅದೇ ಗಡ್ಡ, ಅದೇ ದಾಡಿ, ಸೊ ಅದೇ ಹೇರ್ ಸ್ಟೈಲ್, ಅದೇ ಸೇಮ್ ಆಸ್ ಇಟ್ ಈಸ್, ಮತ್ತೇನ್ ಬೇರೆ ಇರ್ತಾ ಇರ್ಲಿಲ್ಲ. ಆದ್ರೆ ಹೆಚ್ಚು ನಮಗೆ ನಾವು ಊಟ ಕೊಡ್ತಿದ್ವೋ ಅಥವಾ ಬಿಡ್ತಿದ್ವೋ, ಅಥವಾ ಮಲ್ಗೋಗ್ ಜಾಗ ಕೊಡ್ತಿದ್ವೋ ಅಥವಾ ಬಿಡ್ತಿದ್ವೋ ನನಗೆ ಗೊತ್ತಿಲ್ಲ. ಆದ್ರೆ ಕೆಲ್ಸ ಕೊಡ್ತಿದ್ವಿ. ಆದ್ರೆ ಆ ಕೆಲ್ಸನ ನೀವು ಊಟ ಕೊಡ್ರಿ ಅಂತ ಅಥವಾ ಬೇರೆ ಇನ್ನೇನು ಬರೀ ಕೆಲ್ಸ ನನಗೆ ಅನಿಸ್ತಾ ಇತ್ತು, ಈ ವ್ಯಕ್ತಿಗೆ ಬೇರೆ ಏನು ಯೋಚನೆಗಳು ಬರದೇ ಇಲ್ವೇನಪ್ಪ, ವಯಸ್ಸಿನ ಹುಡುಗ, ಬೇರೆ ಬೇರೆ ಆಲೋಚನೆಗಳು ಬರದೇ ಇಲ್ವೇನೋ ಅಂತ ಅನಿಸ್ತಾ ಇತ್ತು ಅನೇಕ ಸಲ. ಆದ್ರೆ ನೀವು ಅಷ್ಟು ಕೆಲಸದ ಒಳಗಡೆ ಅಷ್ಟು ಮುಳುಗಿರ್ತಾ ಇದ್ರಿ. ಅದು ನನಗೆ ತುಂಬಾ ನಿಮ್ ಕಡೆ ನನ್ನನ್ನ ಸೆಳ್ಕೊಳಕ್ಕೆ ಅದೊಂದು ಒಂದು ಬಲವಾದ ಗುಣ ನಿಮ್ಮದು. ಅದಾದ್ಮೇಲೆ ರಂಗಮಿಡಿತ ಹುಟ್ಟಿದ್ದು. ನಾನ್ ನಿಮ್ಮ ಊರಿಗೆ ಬಂದಿದ್ದು ಮತ್ತೆ ಇನ್ನೊಂದು ತುಂಬಾ ಇಷ್ಟ ಆಗೋ ವಿಚಾರ ಏನಂದ್ರೆ, ನೀವು ನಿಮ್ಮ ತಂದೆ ಮತ್ತೆ ತಾಯಿ, ಸೊ ನೀವು ಒಂದು 3-4 ಜನ ಬದುಕುವ ರೀತಿ ಇದೆ ಅಲ್ಲ. ಸೊ ನೀವು ನಿಮ್ ತಾಯಿ ಜೊತೆ, ನಿಮ್ ತಂದೆ ಜೊತೆ, ಅವನ್ ಮನೆ, ಸೊ ನಿಮ್ ಮನೆ ವಾತಾವರಣ, ನಿಮ್ ಹೊಲ, ಸೊ ಅವೆಲ್ಲದರಲ್ಲಿ ಬದುಕುವ ರೀತಿ ಇದೆ ಅಲ್ಲ, ಅದು ನನಗೆ ತುಂಬಾ ಇಷ್ಟ ಆಗ್ತಿರೋದು ನಿಮ್ಮ ಒಳಗಿನ ವಿಚಾರದಲ್ಲಿ. ಸೊ ಇದೊಂದು ವಿಚಾರನ ತಿಳಿಸ್ಬೇಕು ಅಂತ ಇದೆ. ಅದು ಬಿಟ್ಟು ಇನ್ನ ರಂಗಮಿಡಿತದ ಬಗ್ಗೆ ಮಾತಾಡೋದಾದ್ರೆ, ಇದನ್ನ ಬಿಟ್ಟು ರಂಗಮಿಡಿತದ ಬಗ್ಗೆ ಮಾತಾಡೋದಾದ್ರೆ, ಅರುಣ್ ನಾನು ಹೇಳೋದ ಸರಿ ಅನ್ಸ್ಬೋದು ಅಥವಾ ತಪ್ಪ ಅನ್ಸ್ಬೋದು ನೋಡಿ. ಅಂದ್ರೆ ನಾವು ನಮ್ಮ ಬದುಕನ್ನ ಕಟ್ಕೊಳ್ಳೋದೇ ಒಂದು ಹೋರಾಟದಲ್ಲಿ ಇದೀವಿ ಇನ್ನೂ ಕೂಡ ಸ್ಟಿಲ್. ಸೊ ನಾವು ಬಲವಾಗಿ ನಿಲ್ಲೋಕೆ ಅಥವಾ ಏನಾರು ಒಂದ್ ಬಂದ್ರೆ ಅದನ್ನ ಎದುರಿಸೋಕೆ ನಮ್ ಬದುಕೇ ಒಂದು ಹೋರಾಟ ಇದೆ. ಅಂತ ಹೋರಾಟದಲ್ಲಿ ರಂಗಮಿಡಿತನ ಉಳಿಸ್ಕೊಳೋದಿದೆಯಲ್ಲ, ಸೊ ಅದೆಂತ ಹೋರಾಟ. ಸಂಸ್ಥೆನ ಉಳಿಸ್ಕೊಳೋದಿದೆಯಲ್ಲ, ಸಣ್ಣ ವಿಚಾರಗಳನ್ನ ಮಾಡಿ, ಸಂಸ್ಥೆಗೋಸ್ಕರ ಹೋರಾಟ ಮಾಡಿ, ಸಂಸ್ಥೆಗೋಸ್ಕರ ಒಡೆದಾಟ ಮಾಡಿ, ವೈಮನಸ್ಸುಗಳನ್ನ ಕಟ್ಕೊಂಡು ಅಥವಾ ನಿರಂತರ ಪ್ರಯತ್ನದಲ್ಲಿ ಹೇಗೆ ನಾವು ಬದುಕ್ತಾ ಇದ್ವಿ, ನಮ್ಮ ಬದುಕಲ್ಲಿ ಅದಕ್ಕೂ ಒಂದು ಸ್ಥಾನ ಕೊಟ್ಟು ಬೆಳೆಸ್ತಾ ಇರೋದಿಲ್ಲ, ಅದು ನಿಜವಾಗ್ಲೂ ಗ್ರೇಟ್ ಅರುಣ್. ಮತ್ತೆ ಇನ್ನೇನು ಬೇರೆ ಹೇಳೋದೇ ಬೇಡ. ಹಂಗಾಗಿ ಆ ವಿಚಾರದಲ್ಲಿ ನನ್ಗೆ ರಂಗಮಿಡಿತದ ಬಗ್ಗೆ ಹೆಮ್ಮೆ ಇದೆ. 10 ವರ್ಷ ಇರೋದು ಹೆಸರಿಗೆ ಮಾತ್ರ ಅಲ್ಲ, ಗುರ್ಸ್ಕೊಂಡಿದೆ.
ಗುರುತಿಸ್ಕೊಂಡಿದೆ ಏನಾರು ಚಟುವಟಿಕೆಗಳಲ್ಲಿ, ಲವಲವಿಕೆಯಲ್ಲಿ, ಮತ್ತೆ ಒಂದಿಷ್ಟು ಪ್ರಯತ್ನಗಳಲ್ಲಿ, ಯೂನಿಕ್ ಕಾನ್ಸೆಪ್ಟ್ಗಳಲ್ಲಿ. ಸೊ ನೀವು ಅದನ್ನ ಗುರುತಿಸ್ಕೊಂಡು ಜೀವಂತವಾಗಿ ಉಳಿಸ್ತಾ ಇದ್ದೀರಾ. ಸೊ ಅದರಿದ್ಲೇ ಇವತ್ತು 10 ವರ್ಷನ ಸಂಭ್ರಮ ಮಾಡ್ತಿರೋದು. ಇಷ್ಟು ಏನು ಚಿಕ್ಕದಾಗಿ ಚೊಕ್ಕವಾಗಿ ಸಂಭ್ರಮ ಮಾಡ್ತಾ ಇದ್ದೀರಾ, ಅದು ನಿಜವಾಗ್ಲೂ ಹೆಮ್ಮೆಯ ವಿಚಾರಣೆ ಅನ್ಸ್ಬೋದು. ಹಾಗೆ ಇನ್ನೊಂದು ಇಲ್ಲಿ ನಾನು ಹೇಳೋದಾದ್ರೆ, ನೀವು 10 ವರ್ಷನ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ ಒಂದು. ಹಾಗೆ ರಂಗ ಮಿಡಿತದ ಕಡೆಯಿಂದನೂ ಕೂಡ ಇನ್ನೂ ಅನೇಕ ಸಂಸ್ಥೆಗಳು 10 ವರ್ಷ ಸಂಭ್ರಮನ ಮಾಡೋಕೆ ಕಾರಣಕರ್ತ ಕೂಡ ರಂಗ ಮಿಡಿತ ಸಂಸ್ಥೆ ಆಗಿದೆ. ಸೊ ನೀವು ಅವ್ರ ಜೊತೆ ಕೈ ಜೋಡಿಸಿ ಕೆಲಸ ಮಾಡಿರೋದು ತುಂಬಾ. ಇವನ್ ನಮ್ಮ ಸಂಸ್ಥೆಯಲ್ಲೂ ಕೂಡ ಸಂಪ್ರದಾಯ ಇರ್ಬೋದು, ಸಮಸ್ತರು ಸಂಸ್ಥೆ ಇರ್ಬೋದು, ನಾವು ಇವತ್ತು ಒಂದು ರೀತಿಯ ಸ್ಥಾನದಲ್ಲಿ ಇದ್ದೀವಿ ಅಂದ್ರೆ ನೀವು ನಮ್ಮ ಸಂಸ್ಥೆಗೆ ನೀಡಿರುವ ಕೊಡುಗೆಗಳು, ರಂಗ ಮಿಡಿತ ನಮ್ಮ ಸಂಸ್ಥೆಗೆ ನೀಡಿರುವ ಕೊಡುಗೆಗಳು ಕೈ ಜೋಡಿಸಿರೋದ್ರಿಂದ ನಾವು ಒಂದು ಸ್ಥಾನದಲ್ಲಿ ಇದ್ದೀವಿ. ಹಾಗಾಗಿ ಇವತ್ತಿನ ನಿಮ್ಮ ದಶಮಾನೋತ್ಸವ ಒಂದು ಸಮಾರಂಭದಲ್ಲಿ ಬೇರೆ ಸಂಸ್ಥೆಗಳ ದಶಮಾನೋತ್ಸವಕ್ಕೂ ಕೂಡ ನೀವು ಕಾರಣರಾಗಿದ್ದೀರಿ ಅಂತ ನಾನು ಬಲವಾಗಿ ಹೇಳೋಕೆ ಈ ಸಮಯದಲ್ಲಿ ಇಷ್ಟಪಡ್ತಾ ಇದ್ದೀನಿ. ಹಾಗೆ ಮುಂದೆ ಹೋಗ್ತಾ ರಂಗ ಮಿಡಿತದ ಶಕ್ತಿ ಅನ್ಬೋದು. ಇವಾಗ ನಿಮ್ ಶಕ್ತಿನ ನಾವು ರಂಗ ಮಿಡಿತದ ಶಕ್ತಿ ಅನ್ಬೋದು. ಹೇಗೆ ಅಂದ್ರೆ ನೀವು ಇಲ್ಲಿ ನೋಡ್ಬೋದು, ಒಂದು 23 ಜನ ಅಥವಾ 24 ಜನ ನಾವು ಪಾರ್ಟಿಸಿಪೆಂಟ್ ಇದೀವಿ. ಎಲ್ರು ಕೂಡ ಅದ್ಭುತದವ್ರೆ. ಅಂದ್ರೆ ಎಲ್ರು ಕೂಡ ಒಂದು ಒಳ್ಳೆಯ ಪರ್ಸನಾಲಿಟಿ. ಸೊ ಒಂದು ರೀತಿಯ ಹಿನ್ನೆಲೆಯನ್ನೇ, ಒಬ್ರು ಕೃಷಿಯಲ್ಲಿ, ಒಬ್ರು ಕಲಾವಿದರಲ್ಲಿ, ಒಬ್ರು ಫೆಸಿಲಿಟೇಷನ್ ಅಲ್ಲಿ, ಒಬ್ರು ಡಾಕ್ಟರ್ಸ್, ಒಬ್ರು ರೈತರು, ರಂಗ ಕಲೆಗಳು. ಸೊ ಈ ತರ ಪ್ರತಿಯೊಬ್ರು ಕೂಡ, ಇಲ್ಲಿರೋ ಎಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯ ಶಕ್ತಿ ಆಗಿ ಬಂದಿದ್ದಾರೆ. ಹಾಗಂದ್ರೆ ಒಂದು 23-24 ಜನ ಈ ರೀತಿಯ ಒಂದು ಶಕ್ತಿನ ನಿಮ್ಮ ರಂಗ ಮಿಡಿತ ಕಟ್ಕೊಂಡಿದೆಯಲ್ಲ, ಅದು ಮತ್ತೆ ಯಾವ ಸಂಸ್ಥೆಗೂ ಆಗಲ್ಲ ಅರುಣ್. ಅದು ಅಂದ್ರೆ ಇನ್ಯಾವುದೋ ಒಂದು ಅಡ್ವಾನ್ಸ್ಡ್ ಇರೋ ಏನೇನೋ ನಾನು ಫಾಸ್ಟ್ ಮಾಡಿ ಫೇಸ್ಬುಕ್ ಅಲ್ಲಿ ಇದ್ರಲ್ಲಿ ಏನೇನೋ ಮಾಡ್ತೀನಿ ಅಂತ ಹೋದ್ರೆ ಅದು ಆಗೋದಿಲ್ಲ. ಬಟ್ ನೀವು ಆ ಒಡನಾಟದಿಂದ ಈ ರಂಗ ಮಿಡಿತದ ಶಕ್ತಿನ, ನಿಮ್ಮ ನೆಟ್ವರ್ಕ್ ನ ಚೆನ್ನಾಗಿ ಬೆಳೆಸಿದಿರಾ. ಸೊ ಅದು ಕೂಡ ಈ ಒಂದು ದಶಮಾನೋತ್ಸವದ ಒಂದು ಏಳಿಗೆಯಲ್ಲಿ ಈ ಒಂದು ಅಂಶನೂ ಕೂಡ ಮುಖ್ಯವಾಗಿರುತ್ತೆ ಅಂತ ನಾನು ಭಾವಿಸ್ತೀನಿ. ಹಾಗೆ ಮುಂದೆ ಹೋಗ್ತಾ ಇನ್ನೊಂದು ವಿಚಾರದ ಬಗ್ಗೆ ಮಾತಾಡ್ಬೇಕು ಅನ್ಸುತ್ತೆ. ಯಾವುದು ಅಂತ ಹೇಳಿದ್ರೆ, ಈ ರಂಗ ಮಿಡಿತ ಸಂಸ್ಥೆ ಹಳ್ಳಿ ಮಟ್ಟದಲ್ಲಿ, ಗ್ರಾಮ ಮಟ್ಟದಲ್ಲಿ ಯಾಕೆ ಬೇಕು ಅಂತ ಹೇಳಿ, ಅಥವಾ ನಾಟ್ ಓನ್ಲಿ ರಂಗ ಮಿಡಿತ, ಸೊ ಬೇರೆ ಬೇರೆ ಸಂಸ್ಥೆಗಳು ಯಾಕೆ ಬೇಕು ಅಂತ ಹೇಳಿ ಇವತ್ತಿನ ಸಮಯದಲ್ಲಿ ನೋಡ್ಬೋದು ನೀವು. KC ರವಿ ಸರ್ ಹೇಳ್ದಾಗೆ, ನಿಮ್ಮ ಮಕ್ಕಳಿಗೆ ಅಥವಾ ಪ್ರಜ್ಞಾ ಮೇಡಮ್ ಹೇಳಿದಾಗ ಹೇಗೆ ನಿಮ್ಮ ಮಕ್ಕಳಿಗೆಲ್ಲ ಹೆಲ್ಪ್ ಆಯ್ತು ಅನ್ನೋದನ್ನ ನೋಡ್ತಾ ಹೋದ್ರೆ, ಇವತ್ತಿನ ಪ್ರಸ್ತುತ ದಿನದಲ್ಲಿ ಮಕ್ಕಳ ಮೇಲೆ ಅಥವಾ ಯೂತ್ಸ್ ಮೇಲೆ ಸೊ ಏನು ಸಮಸ್ಯೆಗಳು ಕಾಡ್ತಾ ಇದೆ, ನಮ್ಗೆ ಎಷ್ಟು ಕ್ವಶನ್ಸ್ ಬರ್ತಾ ಇದೆ, ನಮ್ಗೆ ಎಷ್ಟು ಸಮಸ್ಯೆಗಳನ್ನ ಹಂಚ್ಕೊಳ್ತಾ ಇದಾರೆ ಅಂತ ಹೇಳಿದ್ರೆ, ಫೋಕಸ್ ಮಾಡ್ತಾ ಇಲ್ಲ, ಡಿಸ್ಟ್ರಾಕ್ಟ್ ಆಗ್ತಾ ಇದ್ದಾನೆ, ಅಥವಾ ಕೆಟ್ಟ ಚಟಗಳಿಗೆ ಹೋಗಿದ್ದಾನೆ, ಮೊಬೈಲ್ ಅಡಿಕ್ಷನ್ ಇದೆ, ಅಥವಾ ಇನ್ನೇನೇನೋ ಬೇರೆ ಬೇರೆ ವಿಚಾರಗಳಲ್ಲಿ ತೊಡಗಿದ್ದಾನೆ ಅಂತ ಹೇಳಿ ನಮಗೆ ಬರ್ತಾ ಇದೆ. ಆದ್ರೆ ಅರುಣ್ ಎಂದು ಆ ರೀತಿಯಾಗಿ ನಮಗ್ ಕಂಡಿಲ್ಲ, ಅಥವಾ ನಾವು ಕೂಡ ಕೆಲವರು ಆ ರೀತಿಯಾಗಿ ನಮಗ್ ನಾವು ಕಂಡ್ಕೊಂಡಿಲ್ಲ. ಯಾಕೆ ಅಂತ ಹೇಳಿದ್ರೆ, ನಮ್ಮೊಟ್ಟಿಗೆ ಒಂದು ಸಂಸ್ಥೆ ಇತ್ತು ಸರ್. ಅರುಣನೊಟ್ಟಿಗೆ ಒಂದು ಸಂಸ್ಥೆ ಇತ್ತು. ಹಾಗಾಗಿ ಅಂದ್ರೆ ನಾನು ಏನ್ ಹೇಳಕ್ ಹೊರಟಿದ್ದೀನಿ ಅಂದ್ರೆ, ಗ್ರಾಮ ಮಟ್ಟದಲ್ಲಿ, ಗ್ರಾಮಾಂತರ ಪ್ರದೇಶದಲ್ಲಿ ರಂಗ ಮಿಡಿತ ಅಂತಹ ಒಂದು ಸಂಸ್ಥೆ ಬಲವಾಗಿ ನೆಲೆ ಊರೋದ್ರಿಂದ ಅಲ್ಲಿ ಮಕ್ಕಳಿಗೆ ಬೇರೆ ಬೇರೆ ರೀತಿಯ ಡಿಸ್ಟ್ರಾಕ್ಷನ್ಸ್ ಆಗೋದೇ ಇರತಕ್ಕಂತಹ, ಫೋಕಸ್ ನ ಕೆಡಿಸದೇ ಇರತಕ್ಕಂತಹ ಒಂದು 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 ಕಲಿಕೆಗೆ ಅನುಕೂಲಕರ ವಾತಾವರಣ ನಿರ್ಮಿಸೋಕೆ ಈ ಒಂದು ಗ್ರಾಮ ಮಟ್ಟದ ಸಂಸ್ಥೆಗಳಿಂದ ಅದು ನಿಜವಾಗ್ಲೂ ಕಟ್ಕೋಬಹುದು. ಆ ನಿಟ್ಟಿನಲ್ಲಿ ನಿಮ್ ಪ್ರಯತ್ನ ಮಾಡ್ತಾ ಇದ್ದೀರಾ. ಹಾಗಾಗಿ ನಾವೆಲ್ಲರೂ ಅಥವಾ ಮತ್ತೆ ಗ್ರಾಮಸ್ಥರು ನಾವೆಲ್ಲರೂ ಸೇರಿ ಅರ್ಥ ಮಾಡ್ಕೋಬೇಕು, ಒಂದು ಈ ರೀತಿಯ ರಂಗ ಮಿಡಿತದಂತಹ ಒಂದು ಸಂಸ್ಥೆ ಹೇಗೆ ನಮ್ಮ ಒಂದು ದೇಶವನ್ನ ಅಥವಾ ನಮ್ಮ ಒಂದು ಹಳ್ಳಿಯನ್ನ ಕಟ್ಟೋದಿಕ್ಕೆ ನಮ್ಗೆ ಹೆಲ್ಪ್ ಮಾಡ್ತಾ ಇದೆ ಅಥವಾ ಸಹಕಾರ ಮಾಡ್ತಾ ಇದೆ ಅಂತ ಒಂದು ಎಕ್ಸಾಂಪಲ್ ಕೊಟ್ಟು ಹೇಳೋದಾದ್ರೆ, ನಮ್ಗೊಂದು ಉದಾಹರಣೆಯಲ್ಲಿ ಹೇಳೋದಾದ್ರೆ, ಇವತ್ತಿನ ಮಕ್ಕಳ ಭವಿಷ್ಯ ಹೇಗಿದೆ ಅಂತ ಹೇಳಿದ್ರೆ, ನೀವು ನೋಡ್ಬೋದು ಅನೇಕ ರೀತಿಯ ಜಾಲಗಳಲ್ಲಿ ಸಿಕ್ಕಾಕೊಂಡಿದ್ದಾರೆ ನಮ್ಮ ಮಕ್ಕಳು. ಅನೇಕ ರೀತಿಯ ಜಾಲಗಳಲ್ಲಿ, ಅದರಲ್ಲಿ ಇಂಟರ್ನೆಟ್ ಇರ್ಬೋದು, ಗೂಗಲ್ ಇರ್ಬೋದು, ಫೇಸ್ಬುಕ್ ಇರ್ಬೋದು, ವಾಟ್ಸಪ್ ಇರ್ಬೋದು, ಇನ್ಸ್ಟಾಗ್ರಾಮ್ ಇರ್ಬೋದು, ಯೂಟ್ಯೂಬ್ ಇರ್ಬೋದು, ಆಮೇಲೆ ಅದ್ರ ಜೊತೆಗೆ ಬೇರೆ ಬೇರೆ ರೀತಿಯ ಸುದೀಪ್, ಯಶು, ಮತ್ತೆ ಬೇರೆ ಬೇರೆ ರೀತಿಯ ಈ ತರದ ಎಲ್ಲಾ ರೀತಿಯ ಬಲವಾದ ಇನ್ಫ್ಲುಯೆನ್ಸ್ ಇದೆ. ಒಂದು ಕೆಟ್ಟ ಇನ್ಫ್ಲುಯೆನ್ಸ್ ನಮ್ಮ ಮಕ್ಕಳ ಮೇಲೆ ಪ್ರಭಾವ ಬೀರ್ತಾ ಇದೆ. ಅದರಿಂದ ಮಕ್ಕಳು ಒಂದು ಫೋಕಸ್ ಮಾಡಿ ಯಾವ್ದಕ್ಕೂ ಒಂದು ಫೋಕಸ್ ಮಾಡಕ್ ಆಗ್ತಾ ಇಲ್ಲ. ಸೊ ಅದರಿಂದ ಹೊರಗೆ ಬರ್ಬೇಕು ಅಂತ ಹೇಳಿದ್ರೆ, ಅದನ್ನ ಖಂಡಿತವಾಗ್ಲೂ ರಂಗ ಮಿಡಿತದಂತಹ ಸಂಸ್ಥೆ ಪ್ರತಿ ಹಳ್ಳಿಯಲ್ಲೂ ಕೂಡ ಕೆಲಸ ಮಾಡಿದಾಗ ಅಲ್ಲಿ ಒಂದು ಕಲ್ಚರ್ಗೆ ಅಥವಾ ಒಂದು ವ್ಯಾಲ್ಯೂಸ್ಗೆ ಅಥವಾ ಒಂದು ಕೌಶಲಗಳಿಗೆ ಮಕ್ಕಳಿಗೆ ಅದ್ರ ಕಡೆ ಗಮನ ಕೊಡೋಕೆ ಒಂದು ಒಳ್ಳೆಯ ಪ್ಲಾಟ್ಫಾರ್ಮ್ ಹುಟ್ಟುತ್ತೆ. ಅದರಿಂದ ನಿಜವಾಗ್ಲೂ ಎಲ್ಲರಿಗೂ ಒಂದು ಹಳ್ಳಿಯ ಏಳಿಗೆಗೆ ಅಥವಾ ಮಕ್ಕಳ ಯೂತ್ಸ್ ನ ಅಭಿವೃದ್ಧಿಗೆ ಸಹಕಾರ ಆಗುತ್ತೆ ಅಂತ ನನ್ನ ಬಲವಾದ ನಂಬಿಕೆ.
ಸೊ ಆ ನಿಟ್ಟಿನಲ್ಲಿ ನೀವು ಸುಮಾರು ಪ್ರಯತ್ನಗಳನ್ನ ಮಾಡ್ತಾ ಇದ್ದೀರಾ. ನಿಮ್ಮ ಒಂದು ಕಾಂಟ್ರಿಬ್ಯೂಷನ್ ನೋಡಿದ್ರೆ ಸಮ್ಮರ್ ಕ್ಯಾಂಪ್ ಮಾಡ್ತಾ ಇದ್ದೀರಾ, ನಾಟಕಗಳನ್ನ ಮಾಡ್ತಾ ಇದ್ದೀರಾ, ರೂಪಕಗಳನ್ನ, ಜನಪದ ನೃತ್ಯಗಳನ್ನ, ವೀರಗಾಸನ, ಬೆಳಕು. ಅದನ್ನ ಇನ್ನೊಂದು ಎಲ್ಲರಿಗೂ ಗೊತ್ತಿರೋ ವಿಚಾರ ಏನಂದ್ರೆ ಅರುಣ್ ಲೈಟಿಂಗ್ಸ್ ಮಾಡ್ತಾರೆ. ಎಕ್ಸ್ಟ್ರಾರ್ಡಿನರಿ ಲೈಟಿಂಗ್ಸ್ ಮಾಡ್ತಾರೆ ಸ್ಟೇಜ್ಗೆ. ಒಂದು ಲೈಟಿಂಗ್ಸ್ ನ ಮಾಡೋದ್ರಲ್ಲಿ ನಿಜವಾಗ್ಲೂ ಅದೊಂದು ಎಕ್ಸ್ಟ್ರಾರ್ಡಿನರಿ ಮಾಡ್ತಾ ಇದ್ದಾರೆ. ಹಾಗೆ ವಸ್ತ್ರ ವಿನ್ಯಾಸಗಳನ್ನ ಮಾಡ್ತಾ ಇದ್ದೀರಾ, ಸ್ಟೇಜ್ ಡೆಕೋರೇಷನ್ ಮಾಡ್ತಾ ಇದ್ದೀರಾ, ಯೂತ್ ಕ್ಯಾಂಪ್ ಮಾಡ್ತಾ ಇದ್ದೀರಾ, ಟೀಚರ್ಸ್ ಟ್ರೈನಿಂಗ್ ಮಾಡ್ತಾ ಇದ್ದೀರಾ, ಪೇರೆಂಟ್ಸ್ ವರ್ಕ್ಶಾಪ್ ಮಾಡ್ತಾ ಇದ್ದೀರಾ. ಸೊ ಇವೆಲ್ಲದನ್ನ ಮಾಡ್ಕೊಂಡು ನಿಮ್ಮ ರಂಗಮಿಡಿತನ ಜೊತೆಗೆ ಜೀವಂತವಾಗಿ ಇಟ್ಟು ಮತ್ತೆ ಒಂದು ಪ್ರಕಾಶ್ ರೈ ಅವರ ಒಂದು ಭಾಷಣದಲ್ಲಿ ಹೇಳುವ ಒಂದು ಮಾತಿತ್ತು. ಅಂದ್ರೆ ಅವ್ರು ಏನ್ ಹೇಳ್ತಾ ಇದ್ರು ಅಂತ ಹೇಳಿದ್ರೆ, ನಮಗೊಂದು ಪತ್ರ ಬರುತ್ತಂತೆ, ಬಟ್ ಆದ್ರೆ ನಾವು ಅಡ್ರೆಸ್ ಅಲ್ಲಿ ಇರ್ಬೇಕಂತೆ. ಸೊ ನಾವು ಗುರ್ತಿಸ್ಕೋಬೇಕಂತೆ. ಯಾವಾಗ್ಲೂ ನಾವು ಗುರುತಿಕೆಯಲ್ಲಿ ಇದ್ರೆ ನಮ್ಗೆ ಯಾವತ್ತಾದ್ರೂ ಒಂದಿನ ಪತ್ರ ಬರುತ್ತಂತೆ. ಸೊ ಆ ಕಾರ್ಯ ನೀವು ಮಾಡ್ತಾ ಇದ್ದೀರಾ. ಸೊ ಹಾಗಾಗಿ ನಿಮಗೆ ಪತ್ರಗಳು ಬರ್ತಾನೆ ಇದೆ. ಸೊ ಸ್ವಲ್ಪ ಲೇಟ್ ಆಗ್ಬೋದು, ಬಟ್ ಆದ್ರೆ ನಿಜವಾಗ್ಲೂ ನಿಮ್ಮನ್ನ ಗುರುತಿಸ್ತಾ ಇದಾರೆ, ನಿಮ್ ಕಡೆ ಬರ್ತಾ ಇದಾರೆ. ಅಂದ್ರೆ ನಿಮ್ ಕಡೆ ಅಂದ್ರೆ ನಿನ್ನ ಕಡೆ ಅಂತ ಅಲ್ಲ, ಸೊ ನಿಮ್ಮ ರಂಗಮಿಡಿತದ ಕಡೆ ಬರ್ತಾ ಇದಾರೆ. ಸೊ ಗುರುತಿಸ್ತಾ ಇದಾರೆ. ಅದು ಸ್ಪ್ರೆಡ್ ಆಗ್ತಾ ಇದೆ. ಇವಾಗ ಗೊಪ್ಪೆನಹಳ್ಳಿ ಅನ್ನೋ ಒಂದು ಪದ, ಅದನ್ನು ನಮ್ ಜೊತೆಗೆ ನಾವು ತಮಾಷೆ ಮಾಡ್ತಿದೀವಿ. ಸೊ ಅದನ್ನ ಗೊಪ್ಪೆನಹಳ್ಳಿ ಅರುಣಾ ಬಿಟಿ ಗೊಪ್ಪೆನಹಳ್ಳಿ ಮಾತ್ರ ಬಿಡ್ಬೇಡ್ರಪ್ಪ ಒಂದು, ಯಾಕಂದ್ರೆ ಮತ್ತೆ ಗಲಾಟೆ ಮಾಡ್ತಾನೆ ಅಂತ ಹೇಳಿ. ಅಂದ್ರೆ ಗೊಪ್ಪೆನಹಳ್ಳಿನ ನೀವು ಇಡೀ ನೀವೆಲ್ಲಿ ಹೋಗ್ತಿದಿರೋ ಅಲ್ಲೆಲ್ಲ ಗೊಪ್ಪೆನಹಳ್ಳಿನ ತಗೊಂಡು ಹೋಗ್ತಾ ಇದ್ದೀರಾ. ಅದು ನಿಜವಾಗ್ಲೂ ನಿಮ್ಮ ಊರಿಗೆ ಅಥವಾ ನಿಮ್ಮ ಗ್ರಾಮಕ್ಕೆ ನಿಮ್ಗೆ ಇರೋ ಕನೆಕ್ಷನ್ಸ್ ನ ತೋರಿಸ್ತಾ ಇದೆ. ಹಾಗಾಗಿ ಈ ಎಲ್ಲಾ ವಿಚಾರಗಳ ಜೊತೆಗೆ ನೀವು ಬದುಕ್ತಾ ಇರುವ ರೀತಿ ಮತ್ತೆ ರಂಗಮಿಡಿತನ ಉಳಿಸಿಕೊಂಡಿರುವ ರೀತಿ ನನಗೆ ಬಹಳ ಇಷ್ಟವಾಗಿರೋ ಸಂಗತಿ. ಮುಂದಿನ ದಿನಗಳಲ್ಲಿ ಇನ್ನೂ ಹೊಸ ಪ್ರಯತ್ನಗಳಿದ್ರೆ ಅಥವಾ ಇನ್ನೂ ಏನಾದ್ರೂ ನಮ್ ಕಡೆಯಿಂದ ಇನ್ನೂ ಸಹಕಾರ ಬೇಕಾದ್ರೆ ಖಂಡಿತವಾಗ್ಲೂ ನಾವು ನಿಮ್ ಜೊತೆ ಭಾಗಿದಾರರು ಅಂತ ಹೇಳ್ತಾ, ಈ ಒಂದು ಸಮಯದಲ್ಲಿ ನನ್ನನ್ನ ಕೇಳಿಸ್ಕೊಂಡಿರ್ತಕ್ಕಂತ ಎಲ್ಲ ಗಣ್ಯರಿಗೆ ನಾನು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಕೇಳಿಸ್ಕೊಂಡಿದ್ದಕ್ಕೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಚೇತನ್. ಸೊ ಸ್ಟಿಲ್ ನನ್ನ ಜರ್ನಿಯ ಜೊತೆಲಿ ರಂಗಮಿಡಿತದ ಅವರ ಅನುಭವಗಳನ್ನ ಹೇಳ್ಕೊಳ್ತಾ ಇದ್ರು. ಅದ್ರ ಜೊತೆಲಿ ಮಾತಾಡಿದಂತಹ ಚೇತನ್ ಅವರಿಗೆ ತುಂಬಾ ಧನ್ಯವಾದಗಳು. ಚೇತನ್ ಅವರು ನಮ್ ಜೊತೆ ಇದ್ದು ಅವರ ಅನಿಸಿಕೆಗಳನ್ನ ನಮ್ ಜೊತೆ ಹಂಚ್ಕೊಂಡಿದ್ದಕ್ಕೆ.